ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡ ಸಮಯ ಕೂಡಿ ಬಂದಿಲ್ಲ, ಮುಹೂರ್ತ ಫಿಕ್ಸ್ ಆಗಿಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ರಾಜ್ಯ ನಾಯಕರ ಪಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಅನ್ನ ಗಮನಿಸ್ತಾ ಇದ್ದೀವಿ. ಮತ್ತೆ ರಾಜ್ಯ ನಾಯಕರ ಪಟ್ಟಿಯನ್ನ ಪರಿಶೀಲಿಸಬೇಕು ಅಂತ ಹೈಕಮಾಂಡ್ ಈಗಾಗಲೇ ರಾಜ್ಯ ನಾಯಕರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಏನೀಗಾಗಲೇ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಮೂವರು ಕೂಡ ದೆಹಲಿಗೆ ತೆರಳಿ ಪ್ರತ್ಯೇಕ ಪಟ್ಟಿಯನ್ನ ರೆಡಿ ಮಾಡಿ ಹೈಕಮಾಂಡ್ಗೆ ಅದನ್ನ ನೀಡಿತ್ತು. ಆ ಒಂದು ಪಟ್ಟಿಯನ್ನ ನೋಡಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ಇದೀಗ ಗರಂ ಆಗಿದೆ. ಅಷ್ಟೇ ಅಲ್ಲದೆ 20 ಸ್ಥಾನಗಳಿಗೆ 43 ಶಾಸಕರ ಹೆಸರು ಅಂತಿಮ ಮಾಡಿದ್ರು ನಾಯಕರು. ಪಟ್ಟಿ ನೋಡಿದ ನಂತರ ಕೆಲ ಹೆಸರುಗಳನ್ನ ನೋಡಿ ದೆಹಲಿ ವರಿಷ್ಠರು ಗರಂ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡ ಮುಹೂರ್ತ ಕೂಡಿ ಬಂದಿಲ್ಲ. ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಆಗ್ತಾನೆ ಇದೆ. ಒಂದು ಕಡೆಯಿಂದ ಸಚಿವರು ಲಾಭಿಯನ್ನ ನಡೆಸ್ತಾ ಇದ್ದಾರೆ, ನಮಗೆ ಸಚಿವಾಕಾಂಕ್ಷಿ ಅಂದ್ರೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದ್ರ ಬಗ್ಗೆ ಲಾಭಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಏನ್ ಫೈನಲ್ ಮಾಡಿದ್ರು ರಾಜ್ಯ ನಾಯಕರು ಈ ಒಂದು ಸಚಿವ ಸ್ಥಾನದ ಪಟ್ಟಿಯನ್ನ, ಅದನ್ನ ಹೈಕಮಾಂಡ್ ಏನು ತೀವ್ರ ಗರಂ ಆಗಿರುವಂತದ್ದು, ಅಂದ್ರೆ ಇದರಲ್ಲಿ ಹೊಸ ಮುಖಗಳಿಗೆ ಒಂದು ಅವಕಾಶವನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿರುವಂತದ್ದು. ಅಷ್ಟೇ ಅಲ್ಲದೆ ಏನೀಗಾಗಲೇ ರಾಜ್ಯ ನಾಯಕರು ಪಟ್ಟಿಯನ್ನ ರೆಡಿ ಮಾಡಿದ್ರು, ಅದರಲ್ಲಿ 11 ಮಂದಿ ಮಾಜಿ ಸಚಿವರ ಹೆಸರೇ ಇತ್ತು. ಹೀಗಾಗಿ ಇದರಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಮುಖಗಳಿಗೆ ಅಥವಾ ಯುವ ನಾಯಕರಿಗೆ ಮಣೆ ಹಾಕೋದಕ್ಕೆ ಈಗಾಗಲೇ ರಾಜ್ಯ ನಾಯಕರಿಗೆ ಹೈಕಮಾಂಡ್ ತಿಳಿಸಿರುವಂತದ್ದು. ಹೀಗಾಗಿ ಮತ್ತೂ ಕೂಡ ಇದು ಏನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತು ಕೂಡ ಮುಂದೆ ಹೋಗುವಂತ ಸಾಧ್ಯತೆಗಳು ಇದೆ. ಅಷ್ಟೇ ಅಲ್ಲದೆ ಇವತ್ತು ಒಂದು ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿತ್ತು, ಆದರೆ ಆ ಮೀಟಿಂಗ್ ಕೂಡ ಇವತ್ತು ನಡೀತಾ ಇಲ್ಲ. ಆದರೆ ಈ ಒಂದು ಪಟ್ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕ್ಯಾಬಿನೆಟ್ ರಚನೆಗೆ ಕಾಂಗ್ರೆಸ್ನಲ್ಲಿ ಇದೀಗ ಕಸರತ್ತು ಕೂಡ ಮುಂದುವರೆದಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 20 ಸ್ಥಾನ ಅಷ್ಟೇ ಖಾಲಿ ಇರುವಂಥದ್ದು. ಆದರೆ ಸುಮಾರು 40ಕ್ಕೂ ಹೆಚ್ಚು ಏನು ಶಾಸಕರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ಇದೀಗ ಏನು ದೆಹಲಿಗೆ ಓಡಾಡುವಂಥದ್ದು, ಅಲ್ಲಿ ವರಿಷ್ಠರನ್ನ ಮೀಟ್ ಮಾಡುವಂಥದ್ದು, ಹೈಕಮಾಂಡ್ ಭೇಟಿಯನ್ನ ಮಾಡಿ ಒಂದು ಲಾಭಿಯನ್ನ ಮಾಡ್ತಾ ಇರುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ವಿಚಾರ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕಗ್ಗಂಟಾಗಿದೆ ಕೂಡ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹನುಮಂತರಾಜು, ಈ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಯಾಕೆ ಈ ರೀತಿಯಾದಂಥ ಕಂಟಕ ಆಗ್ತಾ ಇದೆ ಅಂದರೆ ಇನ್ನೂ ಕೂಡ ಸಚಿವ ಸಂಪುಟಕ್ಕೆ ಮುಹೂರ್ತನೇ ಕೂಡ ಬರ್ತಿಲ್ಲ. ಇತ್ತ ರಾಜ್ಯ ನಾಯಕರು ತಯಾರು ಮಾಡಿದಂಥ ಪಟ್ಟಿಗೂ ಕೂಡ ಈಗಾಗಲೇ ಹೈಕಮಾಂಡ್ ಗರಂ ಆಗಿರುವಂಥದ್ದು. ಮುಂದಿನ ನಿರ್ಧಾರಗಳು ಹೇಗಿರ್ಬೋದು ಅಂತ ಹೇಳೋದಾದ್ರೆ ಹನುಮಂತರಾಜು. ರಕ್ಷಾ, ಈಗಾಗಲೇ ಏನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 2 ದಿನಗಳ ಹಿಂದಷ್ಟೇ ರಾಜ್ಯ ನಾಯಕರಾದಂತಹ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಏನು ಕೆಪಿಸಿಸಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಕೂಡ ದೆಹಲಿಗೆ ತೆರಳಿದ್ರು. ಈ ವೇಳೆ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ನಡೆದಂತಹ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ಸಹ ಆಯ್ತು. ಆದ್ರೆ ಇದೆಲ್ಲ ಆಲಿಸಿದಂತಹ ಏನ್ ಹೈಕಮಾಂಡ್ ಕೂಡ ಸಾಕಷ್ಟು ಗರಂ ಆಗಿದೆ. ನಾವ್ ಹೇಳ್ತಿರೋದು ರಾಹುಲ್ ಗಾಂಧಿ ಅವರು ಇರ್ತಕ್ಕಂತ ಮಾನದಂಡದ ಆಧಾರದ ಮೇಲೆ ನೀವು ನಮ್ಗೆ ಒಂದು ಪಟ್ಟಿ ಕೊಡಿ ಅಂತ ಹೇಳಿದ್ವಿ. ಆದ್ರೆ ನೀವು ಕೊಟ್ಟಿರೋದು ನೋಡಿದ್ರೆ ಇದೇ ಹಳೆ ಕ್ರೈಟೀರಿಯಾನೇ ಇಟ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಈಗ ಹೈಕಮಾಂಡ್ ಕೂಡ ಗರಂ ಆಗಿದೆ. ಜೊತೆಗೆ ಖರ್ಗೆ ಅನುಪಸ್ಥಿತಿ ಹಿನ್ನೆಲೆಯಲ್ಲಿ ಯಾವುದೇ ಕಟ್ಟಿ ಈಗಾಗಲೇ ಸಲ್ಲಿಸಿರುವಂತ ಆ ಪಟ್ಟಿಯನ್ನ ಕೂಡ ರಾಹುಲ್ ಗಾಂಧಿ ಅವರು ಅಧಿಕೃತವಾಗಿ ಯಾವುದೇ ರೀತಿಯನ್ನು ಸಹಿಯನ್ನ ಮಾಡಿಲ್ಲ. ಜೊತೆಗೆ ಮುಂದಿನ 2 ದಿನಗಳ ಒಳಗಾಗಿ ಏನು ರಾಜ್ಯ ನಾಯಕರಿಗೆ ಬುಲಾ ಬರೋ ಕೂಡ ಸಾಧ್ಯತೆ ಕೂಡ ಹೆಚ್ಚಿದೆ. ಜೊತೆಗೆ ಈಗಾಗಲೇ ಖರ್ಗೆಯನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಬೆಂಗಳೂರು ನಿವಾಸದಲ್ಲಿ ಭೇಟಿ ಮಾಡಿದ್ದು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಇರ್ತಕ್ಕಂತ ಆಯ್ಕೆ ಪಟ್ಟಿಯಲ್ಲಿ ಇರ್ತಕ್ಕಂತ ಹೆಸರುಗಳ ಬದಲಾವಣೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ. ಎಲ್ಲ ಎಂದಿನಂತೆ ಆದಂತೆ ಸುಮಾರು 2 ದಿನಗಳ ಒಳಗಾಗಿ ಸಚಿವ ಸಂಪುಟ ವಿಸ್ತರಣೆಗಾಗಿ ದೆಹಲಿಗೆ ತೆರಳಿ ಅಲ್ಲಿಂದ ರಾಹುಲ್ ಗಾಂಧಿ ಅವರ ಅಂತಿಮ ಮುದ್ರೆ ಒತ್ತಿ ಬಹುತೇಕವಾಗಿ 2 ಅಥವಾ 3 ದಿನಗಳ ಒಳಗಾಗಿ ಸಚಿವ ಸಂಪುಟದ ಫೈನಲ್ ಪಟ್ಟಿ ರಿಲೀಸ್ ಆಗಬಹುದು. ರಕ್ಷಾ, ಇನ್ನು ನಾಳೆ ಕೂಡ ಏನು ರಾಜ್ಯ ನಾಯಕರನ್ನ ಭೇಟಿಯಾಗಿ ಈಗಾಗಲೇ ಖರ್ಗೆ ಅವರು ದೆಹಲಿಗೆ ಹೊರಟಿದ್ದಾರೆ. ಈಗಾಗಲೇ ಇನ್ನು ನಾಳೆ ನಾಡಿದ್ದು ಒಂದು ಮಹತ್ವದ ಸಭೆಯನ್ನು ನಡೆಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಅದರಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳು ನಡೆಸುವ ಸಾಧ್ಯತೆ ಇದೆ ಅಂತ ಹನುಮಂತರಾಜು? ರಕ್ಷಾ, ಏನು ಈಗಾಗಲೇ ಮೊನ್ನೆ ಅಷ್ಟೇ ಏನು ಖರ್ಗೆ ಅವರು ದೆಹಲಿಯಿಂದ ಆರೋಗ್ಯದ ನಿಮಿತ್ತ, ಅವರ ಪುತ್ರನ ಆರೋಗ್ಯದ ನಿಮಿತ್ತ ಏನು ಬೆಂಗಳೂರಿಗೆ ಬಂದಿದ್ರು. ಇದಾದ ನಂತರದಲ್ಲಿ ಏನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಅವರು ಸಭೆಗೆ ಹಾಜರಾಗಲು ಸಾಧ್ಯ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಏನು ಖರ್ಗೆ ಅವರು ದೆಹಲಿಗೆ ತೆರಳ್ತಾರೆ. ದೆಹಲಿಯಲ್ಲಿ ಒಂದು ಸುತ್ತಿನ ಮಾತುಕತೆ, ಹೈಕಮಾಂಡ್ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ ನಂತರದಲ್ಲಿ ಏನು ರಾಜ್ಯ ನಾಯಕರಿಗೆ ಬುಲಾವ್ ಕೊಟ್ಟು ಅಂತಿಮವಾಗಿ 2 ದಿನದ ಒಳಗಾಗಿ
ರಾಜ್ಯ ಸಂಪುಟ ವಿಸ್ತರಣೆ ಬಗ್ಗೆ ಅಂತಿಮವಾಗಿ ಒಂದು ಫೈನಲ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ. ಬಹುತೇಕವಾಗಿ 2 ದಿನದ ಒಳಗಾಗಿ ಚರ್ಚೆಯನ್ನು ನಡೆಸಿ ಅಂತಿಮ ಪಟ್ಟಿಯನ್ನು ರಿಲೀಸ್ ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಡ್ತಿದೆ ರಕ್ಷಾ. ಓಕೆ, ಧನ್ಯವಾದಗಳು ಹನುಮಂತರಾಜು ತಮ್ಮೆಲ್ಲ ಮಾಹಿತಿಗಾಗಿ.